ನಿಮಗೆ ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ ಮತ್ತು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡುವ ಮೂಲಕ ನಮಗೆ ಬೆಂಬಲವನ್ನ ನೀಡಿ. ಈ ನಮ್ಮ ಸಣ್ಣ ಪ್ರಯತ್ನಕ್ಕೆ ನಿಮ್ಮ ಸಹಕಾರವಿರಲಿ. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಮೇಷರಾಶಿಯವರಿಗೆ ಪರಿಸ್ಥಿತಿಗಳು ಯಾವಾಗಲೂ ನಮ್ಮ ಕೈಯಲ್ಲಿ ಇರುವುದಿಲ್ಲ. ಆದರೆ ಆ ಪರಿಸ್ಥಿತಿಗೆ ನಾವು ಹೇಗೆ ಪ್ರತಿಕ್ರಿಯಿಸುತ್ತೇವೆ ಎಂಬುದು ನಮ್ಮ ಯಶಸ್ಸನ್ನ ನಿರ್ಧರಿಸುವಂತದ್ದು. ನಿಮ್ಮಲ್ಲಿರುವಂತಹ ಹೊಂದಾಣಿಕೆಯೇ ಗುಣವೇ ನಿಮಗೆ ಅತಿ ದೊಡ್ಡದಾದಂತಹ ಶಕ್ತಿ. ಗಾಳಿ ಬೀಸುವಂತಹ ದಿಕ್ಕನ್ನ ನಾವು ಬದಲಿಸಲಾರೆವು, ಆದರೆ ನಮ್ಮ ನೌಕೆಯ ಪಟವನ್ನ ಸರಿ ಹೊಂದಿಸಿ ಗುರಿ ತಲುಪುವಂತಹ ಸಾಮರ್ಥ್ಯ ನಮಗಿರುವಂತದ್ದನ್ನ ನೀವು ನೋಡ್ತೀರಾ. ಇಂದು ಕೆಲಸದ ಸ್ಥಳದಲ್ಲಿ ನಿಮ್ಮ ಪ್ರಭಾವ ಹೆಚ್ಚಾಗಲಿದೆ. ಕಠಿಣ ನಿರ್ಧಾರಗಳನ್ನು ತೆಗೆದುಕೊಳ್ಳಲು ಇದು ಸೂಕ್ತವಾದಂತಹ ಸಮಯ. ನಿಮ್ಮ ನಾಯಕತ್ವದ ಗುಣಕ್ಕೆ ಎಲ್ಲರಿಂದ ಮನ್ನಣೆ ಸಿಗುವಂತಹ ದಿನ. ವ್ಯಾಪಾರಸ್ಥರಿಗೆ ದೂರದ ಪ್ರಯಾಣದಿಂದ ಲಾಭವಾಗುವಂತಹ ಸಾಧ್ಯತೆ ಇದೆ. ಸರ್ಕಾರಿ ಕೆಲಸಗಳು ಬಾಕಿ ಇದ್ದರೆ ಇಂದು ಚುರುಕುಗೊಳ್ಳುವಂತಹ ದಿನ. ಇನ್ನು ಹಣಕಾಸಿನ ವಿಚಾರದಲ್ಲಿ ಇಂದು ನಿಮಗೆ ಅದೃಷ್ಟವಾದಂತಹ ದಿನ. ಹಳೆಯ ಹೂಡಿಕೆಗಳಿಂದ ನಿರೀಕ್ಷಿತವಾದಂತಹ ಲಾಭ ದೊರೆಯುವಂತಹ ದಿನ. ಆದರೂ ಐಷಾರಾಮಿ ವಸ್ತುಗಳ ಮೇಲೆ ಹೆಚ್ಚಿನ ಹಣ ವ್ಯಯಿಸುವಂತಹ ಸಾಧ್ಯತೆ ಇದೆ. ಸ್ವಲ್ಪ ನಿಯಂತ್ರಣದಿಂದ ಹೆಜ್ಜೆ ನೀಡಬೇಕಾಗುತ್ತೆ. ಇನ್ನು ಕುಟುಂಬದ ಸದಸ್ಯರೊಂದಿಗೆ ಸಣ್ಣ ಪುಟ್ಟ ಭಿನ್ನಾಭಿಪ್ರಾಯಗಳು ಕೂಡ ಬರುವಂತಹ ದಿನ. ಆದರೆ ತಾಳ್ಮೆಯಿಂದ ವರ್ತಿಸಿದರೆ ಎಲ್ಲವೂ ಕೂಡ ಸರಿಯಾಗುವಂತದ್ದು. ಸಂಗಾತಿಯೊಂದಿಗೆ ಸಮಯವನ್ನ ಕಳೆಯಲು ಇದು ಸೂಕ್ತವಾದಂತಹ ದಿನ. ಆದ್ದರಿಂದ ನಿಮಗೆ ಉತ್ತಮ ಬೆಂಬಲ ಕೂಡ ನಿಮಗೆ ಅವರಿಂದ ಸಿಗುವಂತದ್ದು. ಇನ್ನು ಆರೋಗ್ಯವು ಉತ್ತಮವಾಗಿರುವಂತದ್ದು. ಆದರೆ ಅತಿಯಾದ ಉಷ್ಣದ ಪದಾರ್ಥಗಳನ್ನ ಸೇವಿಸಬೇಡಿ. ಯಾವುದೇ ಕಾರಣಕ್ಕೂ ನಿಯಮಿತವಾಗಿ ಯೋಗ ಮತ್ತು ಅಥವಾ ವ್ಯಾಯಾಮವನ್ನ ಮಾಡುವುದರಿಂದ ಮಾನಸಿಕ ಶಾಂತಿಯು ಕೂಡ ಲಭಿಸುವಂತದ್ದನ್ನ ನೀವು ನೋಡ್ತೀರಾ. ಇಂದು ಮಹಾಲಕ್ಷ್ಮಿ ದೇವಸ್ಥಾನಕ್ಕೆ ಭೇಟಿ ನೀಡಿ ಅಥವಾ ಮನೆಯಲ್ಲಿ ದೇವಿಗೆ ಬಿಳಿ ಬಣ್ಣದ ಹೂಗಳನ್ನ ಅರ್ಪಿಸಿ. ಇದರಿಂದ ಆರ್ಥಿಕ ಅಡೆತಡೆಗಳು ದೂರವಾಗುವಂತದ್ದು. ಇನ್ನ ಓಂ ಶುಂ ಶುಕ್ರಾಯ ನಮಃ ಎಂಬ ಮಂತ್ರವನ್ನ 21 ಬಾರಿ ಪಠಿಸಬೇಕಾಗುತ್ತೆ. ಇದು ನಿಮ್ಮ ವ್ಯಕ್ತಿತ್ವದ ಭಾವವನ್ನ ಹೆಚ್ಚಿಸುವಂತದ್ದು. ಇನ್ನು ಹಸಿದವರಿಗೆ ಅಥವಾ ನಿರ್ಗತಿಗರಿಗೆ ಸ್ವಲ್ಪ ಸಕ್ಕರೆ ಅಥವಾ ಬಿಳಿ ಬಣ್ಣದ ಸಿಹಿ ತಿಂಡಿಯನ್ನ ದಾನವಾಗಿ ನೀಡಬೇಕಾಗುತ್ತೆ. ಇನ್ನು ಕೆಲಸದಲ್ಲಿ ವಿಘ್ನಗಳು ಬರದಂತೆ ಗಣೇಶನಿಗೆ ಗರಿಕೆಯನ್ನ ಅರ್ಪಿಸಿದರೆ ಬಹಳ ಯಶಸ್ಸನ್ನ ನೋಡ್ತೀರಾ. ಇನ್ನು ಶುಭ ಸಂಖ್ಯೆಯಾಗಿ 1 ಮತ್ತು 9 ಬಳಸಿ. ಶುಭ ಬಣ್ಣವಾಗಿ ಕೆಂಪು ಮತ್ತು ಬಿಳಿ ಬಣ್ಣವನ್ನ ಬಳಸಿದ್ದಲ್ಲಿ ಈ ದಿನ ನಿಮಗೆ ಅದೃಷ್ಟ ಒದಗಿ ಬರುವಂತದ್ದನ್ನ ನೋಡ್ತೀರಾ. ವೃಷಭ ರಾಶಿಯವರು ನೀವು ತಾಳ್ಮೆಗೆ ಹೆಸರಾದವರು. ನಿಮ್ಮ ಈ ಶಾಂತ ಸ್ವಭಾವವೇ ನಿಮ್ಮ ಅತಿ ದೊಡ್ಡದಾದಂತಹ ಶಕ್ತಿ. ಇಂದು ಎದುರಾಗುವಂತಹ ಸಣ್ಣ ಪುಟ್ಟ ಸವಾಲುಗಳನ್ನ ನಿಮ್ಮ ತಾಳ್ಮೆಯಿಂದಲೇ ಗೆಲ್ಲಬಹುದಾದಂತಹ ದಿನ. ನಿಧಾನವಾಗಿ ನಡೆದರೂ ಪರವಾಗಿಲ್ಲ, ಆದರೆ ನಿಲ್ಲುವುದು ಬೇಡ. ಒಂದು ಹಂಚಿನ ಕಲೆಗೆ ಶಕ್ತಿ ಹೆಚ್ಚು. ಹಾಗೆಯೇ ನಿಮ್ಮ ದೃಢ ನಿಶ್ಚಯವೇ ನಿಮ್ಮ ಯಶಸ್ಸಿಗೆ ದಾರಿಯಾಗುವಂತದ್ದನ್ನ ನೋಡ್ತೀರಾ. ಇನ್ನು ಕುಟುಂಬದಲ್ಲಿ ಶಾಂತಿ ಮತ್ತು ನೆಮ್ಮದಿ ನೆಲೆಸುವಂತಹ ದಿನ. ಜೀವನ ಸಂಗಾತಿಯೊಂದಿಗೆ ಕಳೆದ ಸಮಯವು ನಿಮಗೆ ಬಾಂಧವ್ಯವನ್ನ ಮತ್ತಷ್ಟು ಗಟ್ಟಿಗೊಳಿಸುವಂತದ್ದನ್ನ ನೋಡ್ತೀರಾ. ಇನ್ನು ಮನೆಯಲ್ಲಿ ನಡೆಯುವಂತಹ ಶುಭ ಕಾರ್ಯಗಳ ಚರ್ಚೆಯಲ್ಲಿ ನಿಮ್ಮ ನಿರ್ಧಾರಕ್ಕೆ ಹೆಚ್ಚಿನ ಪ್ರಾಮುಖ್ಯತೆ ಸಿಗುವಂತಹ ದಿನ. ಪ್ರೇಮಿಗಳಿಗೆ ಇಂದು ರೋಮಾಂಚನಕಾರಿಯಾದಂತಹ ದಿನವಾಗುವಂಥದ್ದು. ಇನ್ನು ಆರೋಗ್ಯವು ಸಾಮಾನ್ಯವಾಗಿ ಉತ್ತಮವಾಗಿರುವಂತದ್ದು. ಆದರೆ ಅತಿಯಾದ ಸಿಹಿ ಪದಾರ್ಥಗಳ ಸೇವನೆಯಿಂದ ಸ್ವಲ್ಪ ದೂರವಿರಬೇಕಾಗುತ್ತೆ. ಗಂಟಲು ಅಥವಾ ಶೀತದಂತಹ ಸಣ್ಣ ಸಮಸ್ಯೆಗಳು ಬಾಧಿಸಬಹುದು. ಆದ್ದರಿಂದ ಹವಾಮಾನಕ್ಕೆ ತಕ್ಕಂತೆ ಕಾಳಜಿಯನ್ನ ವಹಿಸಬೇಕಾಗುತ್ತೆ. ಇನ್ನು ಆರ್ಥಿಕ ಪರಿಸ್ಥಿತಿಯನ್ನ ನೋಡುವುದಾದರೆ ಹಣಕಾಸಿನ ಹರಿವು ಸುಗಮವಾಗಿರಲಿದೆ. ಹಳೆಯ ಸಾಲಗಳಿಂದ ಮುಕ್ತಿ ಪಡೆಯಲು ಇದು ಉತ್ತಮವಾದಂತಹ ಸಮಯ. ಐಷಾರಾಮಿ ವಸ್ತುಗಳ ಖರೀದಿಗಾಗಿ ಹಣ ವ್ಯಯಿಸುವುದರ ಸಾಧ್ಯತೆಯೂ ಕೂಡ ಇರುವಂತದ್ದು. ಇನ್ನು ಸಂಗಾತಿಯ ಹೆಸರಿನಲ್ಲಿ ಮಾಡುವಂತಹ ಹೂಡಿಕೆಗಳು ಭವಿಷ್ಯದಲ್ಲಿ ಉತ್ತಮ ಫಲವನ್ನ ನೀಡುವಂತದ್ದು. ಇಂದು ನಿಮ್ಮ ರಾಶಾಧಿಪತಿ ಶುಕ್ರನ ದಿನವಾಗಿದ್ದರಿಂದ ವೃತ್ತಿ ಜೀವನದಲ್ಲಿ ವಿಶೇಷ ಪ್ರಗತಿ ಕಂಡು ಬರಲಿದೆ. ಕಚೇರಿಯಲ್ಲಿ ಬಾಕಿ ಉಳಿದಂತಹ ಕೆಲಸಗಳು ಪೂರ್ಣಗೊಳ್ಳಲಿವೆ. ವ್ಯಾಪಾರಸ್ಥರಿಗೆ ಹೊಸ ಹೂಡಿಕೆಗಳಿಂದ ಲಾಭದ ಮುನ್ಸೂಚನೆ ಇರುವಂತದ್ದು. ಕಲೆ, ಸಾಹಿತ್ಯ ಮತ್ತು ಸೌಂದರ್ಯವರ್ಧಕ ವಸ್ತುಗಳ ವ್ಯಾಪಾರ ಮಾಡುವವರಿಗೆ ಇಂದು ಅದೃಷ್ಟವಾದಂತಹ ದಿನವನ್ನ ನೀವು ನೋಡ್ತೀರಾ. ಇಂದು ಮುಂಜಾನೆ ಮಹಾಲಕ್ಷ್ಮಿ ದೇವಿಗೆ ಬಿಳಿ ಬಣ್ಣದ ಹೂಗಳನ್ನ ಅರ್ಪಿಸಿ ದೀಪವನ್ನು ಹಚ್ಚಬೇಕಾಗುತ್ತೆ. ಇದು ನಿಮ್ಮ ಆರ್ಥಿಕ ಸ್ಥಿತಿಯನ್ನ ಸುಧಾರಿಸುವಂತದ್ದು. ಇನ್ನು ಹಸಿದವರಿಗೆ ಅಥವಾ ಬಡವರಿಗೆ ಸ್ವಲ್ಪ ಸಕ್ಕರೆ ಅಥವಾ ಹಾಲಿನಿಂದ ಮಾಡಿದಂತಹ ಸಿಹಿ ತಿಂಡಿಯನ್ನ ದಾನವಾಗಿ ನೀಡಬೇಕಾಗುತ್ತೆ. ಇಂದಿನ ಮಂತ್ರವಾಗಿ ಓಂ ಶುಂ ಶುಕ್ರಾಯ ನಮಃ ಎಂಬ ಮಂತ್ರವನ್ನ 21 ಬಾರಿ ಪಠಿಸಿ. ಇದು ನಿಮ್ಮ ವ್ಯಕ್ತಿತ್ವದಲ್ಲಿ ಆಕರ್ಷಣೆಯನ್ನ ಹೆಚ್ಚಿಸುವಂತದ್ದು. ಇನ್ನು ನಿಮ್ಮ ಉಡುಗೆಯಲ್ಲಿ ಬಿಳಿ ಅಥವಾ ತಿಳಿ ಬಣ್ಣದ ಬಟ್ಟೆಯನ್ನ ಸ್ವಲ್ಪ ಬಳಸಬೇಕಾಗುತ್ತೆ ಈ ದಿನ ದಿವಸ ನೀವು. ಇನ್ನು ಶುಭ ಸಂಖ್ಯೆಯಾಗಿ 6 ಮತ್ತು 2 ಬಳಸಿದ್ದಲ್ಲಿ ಅದೃಷ್ಟ ಈ ದಿನ ನಿಮ್ಮದಾಗುವುದು. ಮಿಥುನ ರಾಶಿಯವರು ನೀವು ನಿಮ್ಮ ದ್ವಿತ್ವ ವ್ಯಕ್ತಿತ್ವವೇ ನಿಮ್ಮ ಶಕ್ತಿ. ಯಾವುದೇ ಕಠಿಣ ಪರಿಸ್ಥಿತಿಯನ್ನ ನಿಮ್ಮ ಮಾತುಗಾರಿಕೆಯಿಂದ ಪರಿಹರಿಸುವಂತಹ ಶಕ್ತಿ ನಿಮಗಿರುವಂತದ್ದು. ನಿಮ್ಮ ಮೇಲೆ ನಿಮಗೆ ನಂಬಿಕೆ ಇರಬೇಕಾಗುತ್ತೆ ಅಷ್ಟೇ. ನಿಮ್ಮ ಮಾತು ನಿಮ್ಮ ವ್ಯಕ್ತಿತ್ವದ ಕನ್ನಡಿ. ಇಂದಿನ ನಿಮ್ಮ ಚತುರತೆಯೇ ನಾಳೆಯ ನಿಮ್ಮ ಯಶಸ್ಸಿನ ತಳಹದಿ. ಅವಕಾಶಗಳು ಬಂದಾಗ ಅದನ್ನ ಉಪಯೋಗಿಸಿಕೊಳ್ಳುವುದೇ ನಿಜವಾದಂತಹ ಬುದ್ಧಿವಂತಿಕೆ ಎಂಬುದನ್ನ ಮರೆಯುವ ಹಾಗಿಲ್ಲ. ಇಂದು ಆರ್ಥಿಕ ಸ್ಥಿತಿಯನ್ನ ನೋಡುವುದಾದರೆ ಹಣಕಾಸಿನ ವಿಚಾರದಲ್ಲಿ ನಿಮಗೆ ಮಿಶ್ರ ಫಲವಂತಹ ದಿನ. ಹಳೆಯ ಬಾಕಿಗಳು ವಸೂಲಿ ಮಾಡಲು ಇದು ಸರಿಯಾದಂತಹ ಸಮಯ. ಆದರೆ ಅನಗತ್ಯ ವಿಲಾಸಿ ವಸ್ತುಗಳ ಮೇಲೆ ಹಣ ವ್ಯಯ ಮಾಡುವ ಸಂಭವ ಕೂಡ ಇರುವಂತದ್ದು. ಆದಷ್ಟು ಉಳಿತಾಯದ ಯೋಜನೆಗಳಿಗೆ ಹೆಚ್ಚು ಒತ್ತನ್ನ ನೀಡಬೇಕಾಗುತ್ತೆ. ಇನ್ನು ಆರೋಗ್ಯವೇ ಭಾಗ್ಯ ಎನ್ನುವ ಹಾಗೆ ಆರೋಗ್ಯದ ದೃಷ್ಟಿಯಿಂದ ಇಂದು ತುಂಬಾ ಉತ್ತಮವಾದಂತಹ ದಿನ. ಆದರೆ ಮಾನಸಿಕ ಒತ್ತಡ ನಿವಾರಣೆಗಾಗಿ ಸ್ವಲ್ಪ ಧ್ಯಾನವನ್ನ ಮಾಡಬೇಕಾಗುತ್ತೆ. ಹೆಚ್ಚು ನೀರನ್ನ ಕುಡಿಯಿರಿ ಮತ್ತು ಹೊಸ ಆಹಾರ ಕ್ರಮವನ್ನ ಆರಂಭಿಸಬೇಕಾಗುತ್ತೆ. ಇದು ನಿಮಗೆ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು. ಇನ್ನು ಕುಟುಂಬದಲ್ಲಿ
ಸಂತೋಷದ ವಾತಾವರಣವಂತ ನೋಡುವಂಥದ್ದು. ಜೀವನ ಸಂಗಾತಿಯ ಸಹಕಾರ ನಿಮಗೆ ದೊಡ್ಡ ಧೈರ್ಯವನ್ನ ತುಂಬುವಂತಹ ದಿನ. ಪ್ರೇಮಿಗಳು ತಮ್ಮ ಮನಸ್ಸಿನ ಮಾತನ್ನ ಹಂಚಿಕೊಳ್ಳಲು ಇದು ಶುಭವಾದಂತಹ ದಿನ. ಇನ್ನು ಮಕ್ಕಳ ವಿದ್ಯಾಭ್ಯಾಸದ ವಿಷಯದಲ್ಲಿ ಶುಭ ಸುದ್ದಿಯನ್ನ ಕೇಳುವಂತಹ ದಿನ. ಇನ್ನು ಕೆಲಸದ ಸ್ಥಳದಲ್ಲಿ ನಿಮ್ಮ ಬುದ್ಧಿಶಕ್ತಿ ಮತ್ತು ಮಾತುಗಾರಿಕೆಗೆ ತುಂಬಾ ಮಹತ್ವದವು ಕೂಡ ಸಿಗುವಂತದ್ದು. ನಿಮ್ಮ ನಯ ವಿನಯ ಹೊಸ ಪ್ರಾಜೆಕ್ಟ್ ಗಳನ್ನ ನಿಮಗೆ ತಂದು ಕೊಡಲಿದೆ. ಇನ್ನು ವ್ಯಾಪಾರಿಗಳು ಹೊಸ ಹೂಡಿಕೆ ಮಾಡುವಾಗ ಹೆಚ್ಚು ಎಚ್ಚರಿಕೆಯನ್ನು ವಹಿಸಬೇಕಾಗುತ್ತೆ. ದೂರದ ಊರದ ಪ್ರಯಾಣದ ಮೂಲಕ ಹೊಸ ಗ್ರಾಹಕರು ಪರಿಚಯ ಆಗುವಂತಹ ಯೋಗವು ಕೂಡ ಇಂದಿನ ದಿವಸ ನಿಮಗೆ ಗೋಚರಿಸ್ತಾ ಇದೆ. ಇಂದು ವಿಷ್ಣು ಸಹಸ್ರನಾಮವನ್ನ ಪಠಿಸಬೇಕಾಗುತ್ತೆ ಅಥವಾ ಕೇಳಬೇಕಾಗುತ್ತೆ. ಇದು ನಿಮ್ಮ ಮನಸ್ಸಿನ ಆಯಾಸವನ್ನ ದೂರ ಮಾಡಿ ಚೈತನ್ಯವನ್ನ ತುಂಬುವಂಥದ್ದು. ಇಂದು ನಿಮ್ಮ ದೈನಂದಿನ ಕೆಲಸದಲ್ಲಿ ಹಸಿರು ಬಣ್ಣದ ಕರವಸ್ತ್ರವನ್ನ ಅಥವಾ ಬಟ್ಟೆಯನ್ನ ಬಳಸಬೇಕಾಗುತ್ತೆ. ಇದು ನಿಮ್ಮ ಅದೃಷ್ಟವನ್ನ ಹೆಚ್ಚಿಸುವಂತದ್ದು. ಇನ್ನು ಸಾಧ್ಯವಾದರೆ ಹಸುವಿಗೆ ಹಸಿರು ಹುಲ್ಲು ಅಥವಾ ತರಕಾರಿಯನ್ನ ತಿನ್ನಿಸಬೇಕಾಗುತ್ತೆ. ಇದು ನಿಮ್ಮ ಜಾತಕದ ಬುಧ ದೋಷವನ್ನ ದೂರ ಮಾಡಿ ಶುಭ ಫಲವನ್ನ ನೀಡುವಂತದ್ದು. ಇನ್ನು ಶುಕ್ರವಾರವಾಗಿದ್ದರಿಂದ ಮಹಾಲಕ್ಷ್ಮಿಗೆ ದೀಪವನ್ನು ಹಚ್ಚಿ ಪ್ರಾರ್ಥನೆಯನ್ನ ಮಾಡಬೇಕಾಗುತ್ತೆ. ಇದು ನಿಮ್ಮ ಆರ್ಥಿಕ ಸ್ಥಿರತೆಯನ್ನ ತರುವಂತದ್ದು. ಇನ್ನು ಶುಭ ಸಂಖ್ಯೆಯಾಗಿ 5 ಮತ್ತು 3 ಬಳಸಿ. ಶುಭ ಬಣ್ಣವಾಗಿ ಹಸಿರು ಮತ್ತು ಹಳದಿ ಬಣ್ಣವನ್ನ ಬಳಸಬೇಕಾಗುತ್ತೆ. ಕಟಕ ರಾಶಿ. ಕಟಕ ರಾಶಿಯವರು ನೀವು ನಿಮ್ಮ ಮನಸ್ಸು ಅಲೆಯಂತೆ ಚಂಚಲವಾಗಿರಬಹುದು, ಆದರೆ ನಿಮ್ಮ ದೃಢ ನಿಶ್ಚಯವು ಪರ್ವತದಂತಿರಲಿ. ಸಣ್ಣ ಸೋಲುಗಳಿಗೆ ಎದೆಗುಂದಬೇಡಿ, ಏಕೆಂದರೆ ದೊಡ್ಡ ಗೆಲುವು ನಿಮಗಾಗಿ ಕಾಯುತ್ತಿರುವಂತದ್ದನ್ನ ನೋಡ್ತೀರಾ. ಸಮುದ್ರದ ಅಲೆಗಳು ದಡಕ್ಕೆ ಬಂದು ಮರಳಬಹುದು, ಆದರೆ ಅವು ಬಿಟ್ಟು ಹೋಗುವಂತಹ ಗುರುತು ಶಾಶ್ವತವಾಗಿರುವಂತದ್ದು. ಹಾಗೆಯೇ ನಿಮ್ಮ ಪ್ರಯತ್ನಗಳು ಫಲವನ್ನ ನೀಡಲು ಸಮಯ ತೆಗೆದುಕೊಳ್ಳಬಹುದು, ಆದರೆ ನಿಮ್ಮ ಶ್ರಮ ಎಂದಿಗೂ ಕೂಡ ವ್ಯರ್ಥವಾಗುವುದಿಲ್ಲ. ಇಂದು ಕೆಲಸದ ಸ್ಥಳದಲ್ಲಿ ನಿಮ್ಮ ಕೆಲಸದ ಮೇಲೆ ಶ್ರಮಕ್ಕೆ ತಕ್ಕಂತಹ ಮನ್ನಣೆ ಸಿಗುವಂತಹ ದಿನ. ಉದ್ಯೋಗಿಗಳಿಗೆ ಮೇಲಾಧಿಕಾರಿಗಳಿಂದ ಮೆಚ್ಚುಗೆ ದೊರೆಯಬಹುದು. ಇನ್ನು ವ್ಯಾಪಾರಸ್ಥರಿಗೆ ಹೊಸ ಹೂಡಿಕೆ ಮಾಡಲು ಅಥವಾ ಪಾಲುದಾರಿಕೆ ಒಪ್ಪಂದಗಳಿಗೆ ಇದು ಒಳ್ಳೆಯ ಸಮಯ. ಆದರೆ ಯಾವುದೇ ದಾಖಲೆಗಳನ್ನ ಸಹಿ ಮಾಡುವ ಮುನ್ನ ಸರಿಯಾಗಿ ಓದ್ಕೊಳ್ಬೇಕಾಗುತ್ತೆ. ಇನ್ನು ಹಣಕಾಸಿನ ಹರಿವು ಕೂಡ ಉತ್ತಮವಾಗಿರುವಂತದ್ದು. ಬರಬೇಕಾಗಿದ್ದಂತಹ ಹಳೆಯ ಬಾಕಿ ಹಣ ಇಂದು ನಿಮ್ಮ ಕೈ ಸೇರಬಹುದು. ಇನ್ನು ಮನೆಗೆ ಅಗತ್ಯವಾದಂತಹ ವಸ್ತುಗಳನ್ನ ಖರೀದಿಸಲು ಹಣ ವ್ಯಯಿಸುವಂತಹ ದಿನ. ಇನ್ನು ಸ್ವಲ್ಪ ಉಳಿತಾಯದ ಕಡೆಗೂ ಸ್ವಲ್ಪ ಗಮನವನ್ನ ಕೊಡಬೇಕಾಗುತ್ತೆ. ಇನ್ನು ಕುಟುಂಬದಲ್ಲಿ ಸಂತೋಷದ ವಾತಾವರಣ ನೋಡುವಂತದ್ದು. ಜೀವನ ಸಂಗಾತಿಯಿಂದ ಸಣ್ಣ ಪುಟ್ಟ ಮನಸ್ತಾಪಗಳು ದೂರವಾಗಿ ಪ್ರೀತಿ ಕೂಡ ಹೆಚ್ಚಾಗುವಂತಹ ದಿನ. ಇನ್ನು ಮನೆ ಹಿರಿಯರ ಆರೋಗ್ಯದ ಬಗ್ಗೆ ಕಾಳಜಿಯನ್ನು ವಹಿಸಬೇಕಾಗುತ್ತೆ. ಇನ್ನು ಸಂಜೆ ಆತ್ಮೀಯರೊಂದಿಗೆ ಸಮಯ ಕಳೆಯುವಂತಹ ಅವಕಾಶ ಕೂಡ ಸಿಗುವಂತದ್ದು. ಇನ್ನು ಆರೋಗ್ಯದ ದೃಷ್ಟಿಯಿಂದ ಇಂದು ಸಾಧಾರಣವಾದಂತಹ ದಿನ. ಕಣ್ಣಿನ ಉರಿ ಅಥವಾ ಶೀತದಂತಹ ಸಣ್ಣ ಸಮಸ್ಯೆಗಳು ಕೂಡ ಇವತ್ತು ಕಾಣಬಹುದು. ಇನ್ನು ಹೊರಗಿನ ಆಹಾರ ಸೇವನೆಗಿಂತ ಮನೆಯಲ್ಲೇ ತಯಾರಿಸಿದಂತಹ ಒಳ್ಳೆಯ ಆಹಾರಕ್ಕೆ ಆದ್ಯತೆಯನ್ನ ನೀಡಬೇಕಾಗುತ್ತೆ. ಇಂದು ಮನೆಯಲ್ಲಿ ಅಥವಾ ದೇವಸ್ಥಾನದಲ್ಲಿ ಮಹಾಲಕ್ಷ್ಮಿಗೆ ಬಿಳಿ ಬಣ್ಣದ ಹೂಗಳನ್ನು ಅರ್ಪಿಸಬೇಕಾಗುತ್ತೆ. ಇದು ಆರ್ಥಿಕ ಅಡೆತಡೆಗಳನ್ನ ನಿವಾರಿಸುವಂತದ್ದು. ಇನ್ನು ನಿಮಗೆ ಸಾಧ್ಯವಾದರೆ ಬಡವರಿಗೆ ಅಥವಾ ನಿರ್ಗತಿಕರಿಗೆ ಹಾಲನ್ನ ದಾನ ಮಾಡಿ. ಇನ್ನು ಚಂದ್ರನ ಅಧಿಪತ್ಯದ ಈ ರಾಶಿಯವರಿಗೆ ಇದು ಮಾನಸಿಕ ಶಾಂತಿಯು ಕೂಡ ನೀಡುವಂತದ್ದು. ಇಂದು ಸಂಜೆ ಮನೆಯ ಹೊಸ್ತಿಲಲ್ಲಿ ದೀಪವನ್ನು ಹಚ್ಚಿ ಲಕ್ಷ್ಮಿ ಅಷ್ಟೋತ್ತರವನ್ನ ಪಠಿಸುವುದರಿಂದ ಸಕಾರಾತ್ಮಕ ಶಕ್ತಿಯು ಕೂಡ ಹೆಚ್ಚಾಗುವಂತದ್ದು. ಇನ್ನು ಇಂದು ಬಿಳಿ ಬಣ್ಣದ ಬಟ್ಟೆ ಅಥವಾ ಕರವಸ್ತ್ರವನ್ನ ಬಳಸುವುದು ನಿಮಗೆ ಶುಭವನ್ನ ತರುವಂತಹದ್ದು. ಇನ್ನು ಶುಭ ಸಂಖ್ಯೆಯಾಗಿ 2 ಮತ್ತು 7 ಅತಿ ಹೆಚ್ಚಾಗಿ ಬಳಸಬೇಕಾಗುತ್ತೆ. ಬಳಸಿದ್ದಲ್ಲಿ ಅದೃಷ್ಟ ಈ ದಿನ ನಿಮ್ಮದಾಗುವುದು. ಸಿಂಹರಾಶಿ. ಸಿಂಹರಾಶಿಯವರು ನೀವು ಜನ್ಮಜಾತ ನಾಯಕರು. ನಿಮ್ಮ ದಾರಿಯಲ್ಲಿ ಬರುವಂತಹ ಸಣ್ಣ ಪುಟ್ಟ ಕಲ್ಲುಗಳನ್ನ ನೋಡಿ ಹೆದರಬೇಡಿ. ಅವು ನಿಮ್ಮ ಏಳಿಗೆಗೆ ಮೆಟ್ಟಲುಗಳಾಗಲಿವೆ. ನಿಮ್ಮ ಆತ್ಮವಿಶ್ವಾಸವೇ ನಿಮ್ಮ ಗೆಲುವಿನ ಮುದ್ರೆಯಾಗುವಂತದ್ದನ್ನ ನೋಡ್ತೀರಾ. ಸಿಂಹವು ಹಸಿದಿದ್ದರೂ ಕೂಡ ಹುಲ್ಲನ್ನ ತಿನ್ನುವುದಿಲ್ಲ. ಹಾಗೆಯೇ ನಿಮ್ಮ ಗುರಿ ಎಷ್ಟೇ ಕಷ್ಟಕರವಾಗಿದ್ದರೂ ಕೂಡ ನಿಮ್ಮ ತತ್ವಗಳನ್ನ ಬಿಟ್ಟುಕೊಡಬೇಡಿ. ಸಂಕಷ್ಟಗಳು ನಿಮ್ಮನ್ನ ಪರೀಕ್ಷಿಸುತ್ತವೆ ಹೊರತು ಸೋಲಿಸುವುದಿಲ್ಲ ಎಂಬುದನ್ನ ನೀವು ಆಳವಾಗಿ ನೆನಪಿಟ್ಟುಕೊಳ್ಳಬೇಕಾಗುತ್ತೆ. ಇನ್ನು ಹಣಕಾಸಿನ ಸ್ಥಿತಿಯನ್ನ ನೋಡುವುದಾದರೆ ಇಂದಿನ ದಿವಸ ಹಣಕಾಸಿನ ವಿಚಾರದಲ್ಲಿ ಇಂದು ನಿಮಗೆ ಅದೃಷ್ಟವಾದಂತಹ ದಿನ. ಹಳೆಯ ಹೂಡಿಕೆಗಳಿಂದ ನಿರೀಕ್ಷಿತವಾದಂತಹ ಲಾಭ ದೊರೆಯುವಂತಹ ದಿನ. ಸ್ವಲ್ಪ ಐಷಾರಾಮಿ ವಸ್ತುಗಳ ಮೇಲೆ ಹೆಚ್ಚಿನ ಹಣ ವ್ಯಯಿಸುವಂತಹ ಸಾಧ್ಯತೆ ಇದೆ. ಆದ್ದರಿಂದ ಸ್ವಲ್ಪ ನಿಯಂತ್ರಣದಲ್ಲಿರಬೇಕಾಗುತ್ತೆ. ಇಂದು ಕೆಲಸದ ಸ್ಥಳದಲ್ಲಿ ನಿಮ್ಮ ಪ್ರಭಾವ ಕೂಡ ಹೆಚ್ಚಾಗುವಂತದ್ದು. ಕಠಿಣ ನಿರ್ಧಾರಗಳನ್ನ ತೆಗೆದುಕೊಳ್ಳಲು ಇದು ಸೂಕ್ತವಾದಂತಹ ಸಮಯ. ನಿಮ್ಮ ನಾಯಕತ್ವದ ಗುಣಕ್ಕೆ ಎಲ್ಲರಿಂದ ಮನ್ನಣೆ ಸಿಗುವಂತಹ ದಿನ. ಇನ್ನು ವ್ಯಾಪಾರಸ್ಥರಿಗೆ ದೂರದ ಪ್ರಯಾಣದಿಂದ ಲಾಭವಾಗುವಂತಹ ಸಾಧ್ಯತೆ ಇದೆ. ಸರ್ಕಾರಿ ಕೆಲಸಗಳು ಬಾಕಿ ಇದ್ದರೆ ಇಂದು ಚುರುಕುಗೊಳ್ಳುವಂತದ್ದನ್ನ ನೀವು ಈ ದಿನ ನೋಡ್ತೀರಾ. ಇನ್ನು ಕುಟುಂಬದಲ್ಲಿ ನಿಮ್ಮ ಮಾತಿಗೆ ಹೆಚ್ಚಿನ ಬೆಂಬಲವು ಕೂಡ ಸಿಗುವಂತದ್ದು. ಒಡ ಹುಟ್ಟಿದವರೊಂದಿಗೆ ಇದ್ದಂತಹ ಮನಸ್ತಾಪಗಳು ದೂರವಾಗುವಂತಹ ದಿನ. ಜೀವನ ಸಂಗಾತಿಯೊಂದಿಗೆ ಸುಂದರ ಕ್ಷಣಗಳನ್ನ ಕಳೆಯುವಂತಹ ದಿನ. ಇನ್ನು ಮಕ್ಕಳ ಪ್ರಗತಿಯಿಂದ ಮನಸ್ಸಿಗೆ ಸಂತೋಷವಂತ ಉಂಟು ಮಾಡುವಂತದ್ದನ್ನ ನೋಡ್ತೀರಾ. ಇನ್ನು ಆರೋಗ್ಯದ ಬಗ್ಗೆ ಅತಿಯಾದಂತಹ ಆತ್ಮವಿಶ್ವಾಸ ಬೇಡ, ದಯಮಾಡಿ. ಬೆನ್ನು ನೋವು ಅಥವಾ ಮೂಳೆಗಳಿಗೆ ಸಂಬಂಧಿಸಿದಂತಹ ಸಣ್ಣ ಸಮಸ್ಯೆ ಕೂಡ ಕಾಣಿಸಿಕೊಳ್ಳಬಹುದು. ಸೂರ್ಯೋದಯದ ಸಮಯದಲ್ಲಿ ಸೂರ್ಯ ನಮಸ್ಕಾರ ಮಾಡುವುದು ನಿಮ್ಮ ಶಕ್ತಿಯನ್ನ ಹೆಚ್ಚಿಸುವಂತದ್ದನ್ನ ನೀವು ಈ ದಿನ ನೋಡ್ತೀರಾ. ಇನ್ನು ಮುಂಜಾನೆ ಸೂರ್ಯ ದೇವರಿಗೆ ತಾಮ್ರದ ಪಾತ್ರೆಯಲ್ಲಿ ನೀರನ್ನ ಅರ್ಪಿಸಿ, ಅಂದ್ರೆ ಅಗ್ರ್ಯವನ್ನ ನೀಡಬೇಕಾಗುತ್ತೆ. ಇದು ನಿಮ್ಮ ಗೌರವವನ್ನ ಹೆಚ್ಚಿಸುವಂತದ್ದು. ಇನ್ನು ಲಕ್ಷ್ಮೀ ಪೂಜೆಯಾಗಿ ಶುಕ್ರವಾಗಿರುವುದರಿಂದ ಲಕ್ಷ್ಮೀ ದೇವಿಯ ಮುಂದೆ ತುಪ್ಪದ ದೀಪವನ್ನು ಹಚ್ಚಿ, ಇದರಿಂದ ಆರ್ಥಿಕ ಅಡೆತಡೆಗೂ ಕೂಡ ನಿವಾರಣೆಯಾಗುವಂತದ್ದು. ಇನ್ನು ಹಸಿದವರಿಗೆ ಬೆಲ್ಲ ಅಥವಾ ಕೆಂಪು ಬಣ್ಣದ ಹಣ್ಣುಗಳನ್ನ ದಾನವಾಗಿ ಮಾಡುವುದು ಕೂಡ ಒಳ್ಳೆಯ ಶ್ರೇಷ್ಠ. ಇಂದಿನ ಮಂತ್ರವಾಗಿ ಓಂ ಗೃಣಿ ಸೂರ್ಯಾಯ ನಮಃ ಎಂಬ ಮಂತ್ರವನ್ನ 21 ಬಾರಿ ಪಠಿಸಬೇಕಾಗುತ್ತೆ. ಇನ್ನು ಶುಭ ಸಂಖ್ಯೆಯಾಗಿ 1 ಮತ್ತು 5 ಬಳಸಿ. ಶುಭ ಬಣ್ಣವಾಗಿ ಕಿತ್ತಳೆ ಮತ್ತು ಬಂಗಾರದ ಬಣ್ಣವನ್ನ ಬಳಸಬೇಕಾಗುತ್ತೆ. ಕನ್ಯಾ ರಾಶಿ. ಕನ್ಯಾ ರಾಶಿಯವರು ನೀವು ನಿಮ್ಮ ವಿಚಾರವಂತಿಕೆಯೇ ನಿಮ್ಮ ಶಕ್ತಿ. ಯಾವುದೇ ಕಠಿಣ ಪರಿಸ್ಥಿತಿಯನ್ನ ನಿಮ್ಮ ಮಾತುಗಾರಿಕೆ
ಹೊಣೆಗಾರಿಕೆಯಿಂದ ಪರಿಸೂರಿಸುವಂತಹ ಶಕ್ತಿ ನಿಮಗಿರುವಂತದ್ದು. ನಿಮ್ಮ ಮೇಲೆ ನಿಮಗೆ ನಂಬಿಕೆ ಇರಬೇಕಷ್ಟೇ. ನಿಮ್ಮ ಮಾತು ನಿಮ್ಮ ವ್ಯಕ್ತಿತ್ವದ ಕನ್ನಡಿ. ಇಂದಿನ ನಿಮ್ಮ ಚತುರತೆಗೆ ನಾಳೆಯ ನಿಮ್ಮ ಯಶಸ್ಸಿನ ಬುನಾದಿಯಾಗುವುದು. ಅವಕಾಶಗಳು ಬಂದಾಗ ಅದನ್ನ ಉಪಯೋಗಿಸಿಕೊಳ್ಳುವುದೇ ನಿಜವಾದಂತಹ ಬುದ್ಧಿವಂತಿಕೆ ಎಂಬುದನ್ನ ಮರೆಯುವ ಹಾಗಿಲ್ಲ. ಮೊದಲನೆಯದಾಗಿ ಆರೋಗ್ಯದ ದೃಷ್ಟಿಯಿಂದ ನೋಡುವುದಾದರೆ ಇಂದು ತುಂಬಾ ಉತ್ತಮವಾದಂತಹ ದಿನ ನಿಮಗೆ. ಆದರೆ ಮಾನಸಿಕ ಒತ್ತಡ ನಿವಾರಣೆಗೆ ಸ್ವಲ್ಪ ಧ್ಯಾನವನ್ನ ಮಾಡಬೇಕಾಗುತ್ತೆ, ಹೆಚ್ಚು ನೀರನ್ನ ಕುಡಿಯಬೇಕಾಗುತ್ತೆ ಮತ್ತು ಹೊಸ ಆಹಾರ ಕ್ರಮವನ್ನ ಪ್ರಾರಂಭಿಸುವುದು ನಿಮಗೆ ಬಹಳ ಒಳ್ಳೆಯದು. ಇನ್ನು ಕುಟುಂಬದಲ್ಲಿ ಸಂತೋಷದ ವಾತಾವರಣ ನೋಡುವಂತಹ ದಿನ. ಜೀವನ ಸಂಗಾತಿಯ ಸಹಕಾರ ನಿಮಗೆ ಧೈರ್ಯವನ್ನ ತುಂಬುವಂತಹ ದಿನ. ಪ್ರೇಮಿಗಳು ತಮ್ಮ ಮನಸ್ಸಿನ ಮಾತನ್ನ ಹಂಚಿಕೊಳ್ಳಲು ಕೂಡ ಇದು ಶುಭವಾದಂತಹ ದಿನ. ಮಕ್ಕಳ ವಿದ್ಯಾಭ್ಯಾಸದ ವಿಷಯದಲ್ಲಿ ಶುಭ ಸುದ್ದಿಯನ್ನ ಕೇಳುವಂತಹ ದಿನ. ಇನ್ನು ಹಣಕಾಸಿನ ಸ್ಥಿತಿಯನ್ನ ನೋಡುವುದಾದರೆ ಹಣಕಾಸಿನ ವಿಷಯದಲ್ಲಿ ಇಂದು ನಿಮಗೆ ಮಿಶ್ರ ಫಲ ಇರುವಂತಹ ದಿನ. ಹಳೆಯ ಬಾಕಿಗಳು ವಸೂಲಿ ಮಾಡಲು ಇದು ಸರಿಯಾದಂತಹ ಸಮಯ. ಆದರೆ ಅನಗತ್ಯ ವಿಲಾಸಿ ವಸ್ತುಗಳ ಮೇಲೆ ಹಣ ವ್ಯಯ ಮಾಡುವ ಸಂಭವ ಕೂಡ ಇರುವಂತದ್ದು. ಆದಷ್ಟು ಉಳಿತಾಯದ ಯೋಜನೆಗಳಿಗೆ ಹೆಚ್ಚು ಒತ್ತನ್ನ ನೀಡಬೇಕಾಗುತ್ತೆ. ಇನ್ನು ಕೆಲಸದ ಸ್ಥಳದಲ್ಲಿ ನಿಮ್ಮ ದಕ್ಷತೆ ಮತ್ತು ಚತುರತೆಗೆ ತುಂಬಾ ಮಹತ್ವ ಸಿಗುವಂತಹ ದಿನ. ನಿಮ್ಮ ನಯ ವಿನಯ ಹೊಸ ಪ್ರಾಜೆಕ್ಟ್ ಗಳನ್ನ ನಿಮಗೆ ತಂದು ಕೊಡುವಂತಹ ದಿನ. ವ್ಯಾಪಾರಿಗಳು ಹೊಸ ಹೂಡಿಕೆ ಮಾಡುವಾಗ ಹೆಚ್ಚು ಎಚ್ಚರಿಕೆಯನ್ನ ವಹಿಸಬೇಕಾಗುತ್ತೆ. ದೂರ ಪ್ರಯಾಣದ ಮೂಲಕ ಹೊಸ ಗ್ರಾಹಕರು ಪರಿಚಯ ಆಗುವಂತಹ ಯೋಗವು ಕೂಡ ಇಂದು ನಿಮಗೆ ಇರುವಂತದ್ದು. ಇಂದು ಲಕ್ಷ್ಮೀ ದೇವಿಯ ಮುಂದೆ ತುಪ್ಪದ ದೀಪವನ್ನು ಹಚ್ಚಿ ಶ್ರೀ ಸೂಕ್ತ ಪಠಿಸಬೇಕಾಗುತ್ತೆ. ಇದು ನಿಮ್ಮ ಆರ್ಥಿಕ ಅಡೆತಡೆಗಳನ್ನ ನಿವಾರಿಸುವಂತದ್ದು. ಇನ್ನು ನಿಮ್ಮ ದೈನಂದಿನ ಕೆಲಸದಲ್ಲಿ ಹಸಿರು ಬಣ್ಣದ ಕರವಸ್ತ್ರ ಅಥವಾ ಬಟ್ಟೆಯನ್ನ ಬಳಸಬೇಕಾಗುತ್ತೆ. ಇದು ನಿಮ್ಮ ಅದೃಷ್ಟವನ್ನ ಹೆಚ್ಚಿಗೆ ಮಾಡುವಂತದ್ದು. ಇನ್ನು ಸಾಧ್ಯವಾದರೆ ಹಸುವಿಗೆ ಹಸಿರು ಹುಲ್ಲು ಅಥವಾ ತರಕಾರಿಯನ್ನ ತಿನ್ನಿಸಬೇಕಾಗುತ್ತೆ. ಇದು ನಿಮ್ಮ ಜಾತಕದ ಬುಧ ದೋಷವನ್ನ ದೂರ ಮಾಡಿ ಶುಭ ಫಲವನ್ನ ನೀಡುವಂತದ್ದು. ಇನ್ನು ಶುಕ್ರವಾರದ ಪ್ರಯುಕ್ತ ಬಡವರಿಗೆ ಅಥವಾ ಮುತ್ತೈದರಿಗೆ ಸ್ವಲ್ಪ ಸಕ್ಕರೆ ಅಥವಾ ಬಿಳಿ ಸಿಹಿ ತಿಂಡಿಯನ್ನ ದಾನವಾಗಿ ಕೊಡಬೇಕಾಗುತ್ತೆ. ಇನ್ನು ಶುಭ ಸಂಖ್ಯೆಯಾಗಿ 5 ಮತ್ತು 6 ಬಳಸಿ. ಶುಭ ಬಣ್ಣವಾಗಿ ಹಸಿರು ಮತ್ತು ಬಿಳಿ ಬಣ್ಣವನ್ನ ಬಳಸಬೇಕಾಗುತ್ತೆ. ತುಲಾ ರಾಶಿಯವರು ಇಂದು ನಿಮ್ಮ ರಾಶಾಧಿಪತಿ ಶುಕ್ರನ ದಿನವಾಗಿರುವುದರಿಂದ ವೃತ್ತಿ ಜೀವನದಲ್ಲಿ ಸಕಾರಾತ್ಮಕ ಬದಲಾವಣೆಗಳು ಕಂಡುಬರುವಂತಹ ದಿನ. ಕಲೆ, ವಿನ್ಯಾಸ ಅಥವಾ ಸೌಂದರ್ಯವರ್ಧಕ ಕ್ಷೇತ್ರಕ್ಕೆ ಸಂಬಂಧಿಸಿದ ವ್ಯಾಪಾರಿಗಳಿಗೆ ಭರ್ಜರಿ ಲಾಭದ ಯೋಗವಿದೆ. ಉದ್ಯೋಗಿಗಳಿಗೆ ಸಹೋದ್ಯೋಗಿಗಳ ಸಂಪೂರ್ಣ ಸಹಕಾರ ದೊರೆಯಲಿದೆ. ನಿಮ್ಮ ಸೃಜನಶೀಲ ಆಲೋಚನೆಗಳು ಮೇಲಾಧಿಕಾರಿಗಳ ಮೆಚ್ಚುಗೆಗೆ ಪಾತ್ರವಾಗುವಂತದ್ದು. ಇನ್ನು ಹಣಕಾಸಿನ ಸ್ಥಿತಿಯು ಕೂಡ ಬಲಗೊಳ್ಳುವಂತದ್ದು. ಹಳೆಯ ಹೂಡಿಕೆಗಳಿಂದ ನಿರೀಕ್ಷೆಗೂ ಮೀರಿದಂತಹ ಆದಾಯ ಬರುವಂತಹ ದಿನ. ಐಷಾರಾಮಿ ವಸ್ತುಗಳ ಮೇಲೆ ಹಣ ವ್ಯಯಿಸುವಂತಹ ಸಂಭವವಿದೆ, ಆದರೆ ಅದು ನಿಮಗೆ ಸಂತೋಷವನ್ನ ನೀಡುವಂತದ್ದು. ಆಸ್ತಿ ಖರೀದಿ ಅಥವಾ ಹೂಡಿಕೆ ಮಾಡಲು ಇದು ಅತ್ಯಂತ ಶುಭವಾದಂತಹ ದಿನ. ಇನ್ನು ಕುಟುಂಬದಲ್ಲಿ ಶಾಂತಿ ಮತ್ತು ಪ್ರೀತಿಯ ವಾತಾವರಣವನ್ನ ನೋಡುವಂತದ್ದು. ಜೀವನ ಸಂಗಾತಿಯೊಂದಿಗೆ ಸುಂದರ ಕ್ಷಣಗಳನ್ನ ಕಳೆಯುವಂತಹ ದಿನ. ಮದುವೆಯ ಮಾತುಕತೆ ನಡೆಸುವವರಿಗೆ ಇಂದು ಶುಭ ಸುದ್ದಿ ಸಿಗುವಂತಹ ಸಾಧ್ಯತೆ ಇದೆ. ಮಕ್ಕಳ ಸಾಧನೆಯಿಂದ ನಿಮ್ಮ ಸಾಮಾಜಿಕ ಗೌರವ ಕೂಡ ಹೆಚ್ಚಾಗುವಂತದ್ದು. ಇನ್ನು ಆರೋಗ್ಯವು ಸಾಮಾನ್ಯವಾಗಿ ಉತ್ತಮವಾಗಿರುವಂತದ್ದು. ಆದರೆ ಸಕ್ಕರೆ ಕಾಯಿಲೆ ಇರುವವರು ಆಹಾರದ ಕಡೆಗೆ ಗಮನವನ್ನು ಹರಿಸುವುದು ತುಂಬಾ ಮುಖ್ಯ. ಇನ್ನು ಹೆಚ್ಚು ನೀರನ್ನ ಕುಡಿಯಿರಿ ಮತ್ತು ಸಂಜೆ ಸ್ವಲ್ಪ ಸಮಯ ಉದ್ಯಾನವನದಲ್ಲಿ ಕಳೆಯುವುದರಿಂದ ಮಾನಸಿಕ ನೆಮ್ಮದಿಯೂ ಕೂಡ ಸಿಗುವಂತದ್ದು. ಜೀವನ ಎಂಬುದು ತಕ್ಕಡಿಯಂತೆ, ಎರಡು ಕಡೆ ಸಮತೋಲನವಿದ್ದಾಗ ಮಾತ್ರ ನಾವು ನೆಮ್ಮದಿಯಿಂದ ಇರಲು ಸಾಧ್ಯ. ನಿಮ್ಮ ಆಸೆ ಮತ್ತು ವಾಸ್ತವದ ನಡುವೆ ಸರಿಯಾದಂತಹ ಬ್ಯಾಲೆನ್ಸ್ ಅನ್ನ ಕಲಿಯಬೇಕಾಗುತ್ತೆ. ಆಗ ಯಶಸ್ಸು ತಾನಾಗಿ ಹುಡುಕಿಕೊಂಡು ಬರುವಂತದ್ದನ್ನ ನೀವು ನೋಡ್ತೀರಾ. ನೀವು ಸಮತೋಲನದ ಸಂಕೇತ. ಇಂದು ಯಾವುದೇ ಗೊಂದಲಗಳಿದ್ದರೂ ಕೂಡ ನಿಮ್ಮ ಶಾಂತ ಸ್ವಭಾವವೇ ನಿಮಗೆ ದಾರಿದೀಪವಾಗಲಿದೆ. ನೆನಪಿಡಬೇಕಾಗುತ್ತೆ, ಸರಿಯಾದ ಸಮಯದಲ್ಲಿ ತೆಗೆದುಕೊಳ್ಳುವಂತಹ ಸರಿಯಾದ ನಿರ್ಧಾರವೇ ನಿಮ್ಮನ್ನ ಶಿಖರಕ್ಕೆ ಏರಿಸುವಂತದ್ದನ್ನ ನೋಡ್ತೀರಾ. ಇಂದು ಮನೆಯಲ್ಲಿ ಅಥವಾ ದೇವಸ್ಥಾನದಲ್ಲಿ ಮಹಾಲಕ್ಷ್ಮಿಗೆ ಬಿಳಿ ಬಣ್ಣದ ಹೂಗಳನ್ನ ಅರ್ಪಿಸಬೇಕಾಗುತ್ತೆ. ಇದರಿಂದ ಆರ್ಥಿಕ ಲಾಭವು ಕೂಡ ದೊರೆಯುವಂತದ್ದು. ಇನ್ನು ಸಣ್ಣ ಹೆಣ್ಣು ಮಕ್ಕಳಿಗೆ ಅಥವಾ ನಿರ್ಗತಿಗರಿಗೆ ಸಿಹಿ ತಿಂಡಿ ಅಥವಾ ಸಕ್ಕರೆಯನ್ನ ದಾನವಾಗಿ ನೀಡುವಂತದ್ದು. ಇದು ನಿಮ್ಮ ಶುಕ್ರ ಗ್ರಹದ ಬಲವನ್ನ ಹೆಚ್ಚಿಸುವಂತದ್ದು. ಇನ್ನು ಇಂದು ಸಂಜೆ ದೀಪವನ್ನು ಹಚ್ಚಿ ಲಕ್ಷ್ಮಿ ಅಷ್ಟೋತ್ತರವನ್ನ ಶತಮಾನ ಮಾವಳಿ ಇದನ್ನ ಪಡಿಸಬೇಕಾಗುತ್ತೆ ಅಥವಾ ಕೇಳಿಸಿಕೊಳ್ಬೇಕಾಗುತ್ತೆ. ಇಂದು ತಿಳಿ ಬಿಳಿ ಅಥವಾ ಕ್ರೀಮ್ ಬಣ್ಣದ ಬಟ್ಟೆಯನ್ನ ಬಳಸುವುದರಿಂದ ನಿಮಗೆ ಅತ್ಯಂತ ಶುಭಕರ. ಇನ್ನು ಶುಭ ಸಂಖ್ಯೆಯಾಗಿ 6 ಮತ್ತು 8 ಅತಿ ಹೆಚ್ಚಾಗಿ ಬಳಸಬೇಕಾಗುತ್ತೆ. ವೃಶ್ಚಿಕ ರಾಶಿಯವರು ನೀವು ಅಸಾಧ್ಯವಾದುದನ್ನ ಸಾಧ್ಯವಾಗಿಸುವಂತಹ ಛಲಗಾರರು. ಇಂದು ಜನರು ನಿಮ್ಮನ್ನ ಟೀಕಿಸಿದರೂ ಕೂಡ ಕುಗ್ಗಬೇಡಿ, ಏಕೆಂದರೆ ಸಿಂಹದ ನಡಿಗೆಗೆ ನರಿಗಳ ಕೂಗು ಅಡ್ಡಿಯಾಗುವುದಿಲ್ಲ. ನಿಮ್ಮ ಶ್ರಮಕ್ಕೆ ತಕ್ಕಂತಹ ಪ್ರತಿಫಲ ಖಂಡಿತವಾಗಿ ಸಿಗುವಂತದ್ದನ್ನ ನೋಡ್ತೀರಾ. ಕತ್ತಲೆಯನ್ನ ಶಪಿಸುವ ಬದಲು ಒಂದು ಸಣ್ಣ ದೀಪವನ್ನು ಹಚ್ಚುವುದು ಮೇಲು. ನಿಮ್ಮ ಪರಿಸ್ಥಿತಿಗಳನ್ನ ದೂರಲು ಬದಲು ನಿಮ್ಮಲ್ಲಿರುವಂತಹ ದೃಢ ನಿಶ್ಚಯದ ಎಂಬ ದೀಪವನ್ನು ಹಚ್ಚಿ, ಆಗ ಗುರಿ ತಾನಾಗಿಯೇ ಕಾಣಿಸುವಂತದ್ದನ್ನ ನೀವು ನೋಡ್ತೀರಾ. ಇಂದು ಆರ್ಥಿಕವಾಗಿ ಚೇತರಿಕೆ ಕಂಡು ಬರುವಂತಹ ದಿನ. ಹಳೆಯ ಸಾಲಗಳಿಂದ ಮುಕ್ತಿ ಪಡೆಯಲು ಇದು ಒಳ್ಳೆಯ ಸಮಯ. ಭೂಮಿ ಅಥವಾ ವಾಹನಕ್ಕೆ ಸಂಬಂಧಿಸಿದ ಹೂಡಿಕೆಗಳು ಲಾಭವನ್ನ ತಂದುಕೊಡಲಿದೆ. ಆದರೂ ಆತುರದ ನಿರ್ಧಾರಗಳಿಂದ ಹಣಕಾಸಿನ ನಷ್ಟವಾಗದಂತೆ ಸ್ವಲ್ಪ ಎಚ್ಚರಿಕೆಯನ್ನು ವಹಿಸಬೇಕಾಗುತ್ತೆ. ಇಂದು ಕೆಲಸದ ಸ್ಥಳದಲ್ಲಿ ನಿಮ್ಮ ಪ್ರಭಾವ ಕೂಡ ಹೆಚ್ಚಾಗುವಂತದ್ದು. ಮಂಗಳನ ಅಧಿಪತ್ಯವಿರುವಂತಹ ನಿಮಗೆ ಸವಾಲುಗಳನ್ನ ಎದುರಿಸುವಂತಹ ಧೈರ್ಯ ಹೆಚ್ಚಿರುತ್ತದೆ. ಕಚೇರಿಯಲ್ಲಿ ಬಾಕಿ ಉಳಿದಂತಹ ಕೆಲಸಗಳನ್ನ ಯಶಸ್ವಿಯಾಗಿ ಮುಗಿಸುವಿರಿ. ವ್ಯಾಪಾರಸ್ಥರಿಗೆ ಹಠಾತ್ ಲಾಭದ ಯೋಗವಿದೆ. ವಿಶೇಷವಾಗಿ ತಾಂತ್ರಿಕ ಅಥವಾ ರಿಯಲ್ ಎಸ್ಟೇಟ್ ಕ್ಷೇತ್ರದಲ್ಲಿ ಇರುವವರಿಗೆ ಶುಭವಾದಂತಹ ದಿನ. ಇನ್ನು ಕುಟುಂಬದಲ್ಲಿ ಮಂಗಳ ಕಾರ್ಯಗಳ ಬಗ್ಗೆ ಚರ್ಚೆ ನಡೆಯಬಹುದಾದಂತಹ ದಿನ. ಸಂಗಾತಿಯೊಂದಿಗೆ ಸಣ್ಣ ಪ್ರವಾಸ ಕೈಗೊಳ್ಳುವಂತಹ ಸಾಧ್ಯತೆ ಇದೆ. ಮಕ್ಕಳ ವಿದ್ಯಾಭ್ಯಾಸದ ಪ್ರಗತಿಯು ನಿಮಗೆ ಸಂತೋಷವನ್ನ ನೀಡುವಂತದ್ದು. ಮನೆ ಹಿರಿಯರ ಆರೋಗ್ಯದ ಕಡೆಗೆ ಸ್ವಲ್ಪ ಹೆಚ್ಚಿನ ಗಮನವನ್ನ ಕೊಡಬೇಕಾಗುತ್ತೆ. ಇನ್ನು ಆರೋಗ್ಯವು ಸಾಮಾನ್ಯವಾಗಿ ಉತ್ತಮವಾಗಿರುವಂತದ್ದು. ಆದರೆ ಅತಿಯಾದ ಕೋಪ ಅಥವಾ ಆವೇಶದಿಂದ ಬಿಪಿ ಹೆಚ್ಚಾಗುವಂತಹ
ಸಂಭವವಿದೆ. ಸಂಜೆ ವೇಳೆ ಸ್ವಲ್ಪ ಸಮಯ ಧ್ಯಾನ ಅಥವಾ ಯೋಗ ಮಾಡುವುದು ನಿಮ್ಮ ಮಾನಸಿಕ ಶಾಂತಿಗೆ ಒಳ್ಳೆಯದಾಗುವಂತದ್ದನ್ನ ನೀವು ನೋಡ್ತೀರಾ. ಇಂದು ಮನೆಯಲ್ಲಿ ಅಥವಾ ದೇವಸ್ಥಾನದಲ್ಲಿ ಲಕ್ಷ್ಮೀ ನರಸಿಂಹ ಸ್ವಾಮಿಯ ಸ್ಮರಣೆಯನ್ನ ಮಾಡಿ. ಇದು ನಿಮ್ಮ ಶತ್ರು ಬಾಧೆಯನ್ನ ನಿವಾರಿಸಿ ಸುಖ ಶಾಂತಿಯನ್ನ ನೀಡುವಂತದ್ದು. ಇಂದು ಹತ್ತಿರದ ದೇವಸ್ಥಾನದಲ್ಲಿ ದೇವಿಗೆ ಕೆಂಪು ಬಣ್ಣದ ಹೂಗಳನ್ನ ಅರ್ಪಿಸುವುದು. ಇದರಿಂದ ಆರ್ಥಿಕ ಅಡೆತಡೆಗಳು ಕೂಡ ದೂರವಾಗುವಂತದ್ದು. ಶುಕ್ರವಾರವಾಗಿದ್ದರಿಂದ ಬಡವರಿಗೆ ಅಥವಾ ಇರುವೆಗಳಿಗೆ ಸ್ವಲ್ಪ ಸಕ್ಕರೆಯನ್ನ ಹಾಕಬೇಕಾಗುತ್ತೆ. ಇದು ನಿಮ್ಮ ಜಾತಕದಲ್ಲಿರುವಂತಹ ದೋಷಗಳನ್ನ ಕಡಿಮೆ ಮಾಡಲು ಸಹಕಾರಿಯಾಗುವಂತದ್ದು. ಇಂದಿನ ಜಪವಾಗಿ ಓಂ ಅಂಗಾರಕಾಯ ನಮಃ ಎಂಬ ಮಂತ್ರವನ್ನ 21 ಬಾರಿ ಪಠಿಸಿ. ಶುಭ ಸಂಖ್ಯೆಯಾಗಿ 9 ಮತ್ತು 5 ಬಳಸಬೇಕಾಗುತ್ತೆ. ಶುಭ ಬಣ್ಣವಾಗಿ ಕೆಂಪು ಮತ್ತು ಬಿಳಿ ಬಣ್ಣವನ್ನ ಬಳಸಬೇಕಾಗುತ್ತೆ. ಧನುರಾಶಿಯವರು ನೀವು ಹುಟ್ಟಿನಿಂದಲೇ ಜ್ಞಾನದಾಹಿಗಳು ಮತ್ತು ಸಾಹಸಿಗಳು. ಇಂದು ಸಣ್ಣ ಸೋಲಿಗೆ ಎದೆಗುಂದಬೇಡಿ, ಏಕೆಂದರೆ ದೊಡ್ಡ ಗೆಲುವು ನಿಮ್ಮ ಹಾದಿಯಲ್ಲಿದೆ. ನಿಮ್ಮ ಮೇಲಿನ ನಂಬಿಕೆಯೇ ನಿಮ್ಮ ಅತಿ ದೊಡ್ಡದಾದಂತಹ ಶಕ್ತಿ. ಗುರಿ ತಲುಪುವ ಹಾದಿಯಲ್ಲಿ ಅಡೆತಡೆಗಳು ಬರುವುದು ಸಹಜ, ಆದರೆ ಅವುಗಳನ್ನ ಮೆಟ್ಟಿ ನಿಲ್ಲುವಂತಹ ಧೈರ್ಯವೇ ನಿಮ್ಮನ್ನ ವಿಜೇತರನ್ನಾಗಿ ಮಾಡುತ್ತದೆ. ನೆನಪಿಡಬೇಕಾಗುತ್ತೆ, ಸಮುದ್ರ ಶಾಂತವಾಗಿದ್ದರೆ ನಾವಿಕ ಎಂದಿಗೂ ಕೂಡ ಕುಶಲನಾಗಲು ಸಾಧ್ಯವಿಲ್ಲ. ಇಂದು ಆರೋಗ್ಯವು ಸಾಮಾನ್ಯವಾಗಿರುವಂತದ್ದು, ಆದರೆ ಕೆಲಸದ ಒತ್ತಡದಿಂದ ಮಾನಸಿಕ ಆಯಾಸವಾಗಬಹುದು. ಪೌಷ್ಟಿಕ ಆಹಾರ ಸೇವನೆ ಮತ್ತು ಸಾಕಷ್ಟು ವಿಶ್ರಾಂತಿಯನ್ನ ಪಡೆಯಬೇಕಾಗುತ್ತೆ. ಕಣ್ಣಿನ ಮೇಲೆ ಹೆಚ್ಚಿನ ಒತ್ತಡ ನೀಡಬೇಡಿ. ಸ್ಕ್ರೀನ್ ಟೈಮ್ ಅನ್ನ ಸ್ವಲ್ಪ ಕಡಿಮೆ ಮಾಡಬೇಕಾಗುತ್ತೆ. ಇನ್ನು ಕುಟುಂಬದಲ್ಲಿ ಹಿರಿಯರ ಬೆಂಬಲ ನಿಮಗೆ ಆತ್ಮವಿಶ್ವಾಸವನ್ನ ನೀಡುವಂತಹ ದಿನ. ಸಂಗಾತಿಯ ಜೊತೆಗಿನ ಸಂಬಂಧ ಮಧುರವಾಗುವಂತದ್ದು. ಸಣ್ಣ ಪ್ರವಾಸ ಅಥವಾ ಔತಣಕೂಟಕ್ಕೆ ಹೋಗುವಂತಹ ಯೋಗವೂ ಇದೆ. ಇನ್ನು ಮಕ್ಕಳ ವಿದ್ಯಾಭ್ಯಾಸದ ಪ್ರಗತಿಯು ನಿಮಗೆ ಸಂತೋಷವನ್ನ ತರುವಂತದ್ದನ್ನ ನೋಡ್ತೀರಾ. ಇನ್ನು ಧನಲಾಭದ ದೃಷ್ಟಿಯಿಂದ ಇಂದು ನಿಮಗೆ ಉತ್ತಮವಾದಂತಹ ದಿನ. ಹಳೆಯ ಬಾಕಿ ಹಣ ಇಂದು ವಾಪಸ್ ಬರುವಂತಹ ಸಾಧ್ಯತೆ ಇದೆ, ಆದರೆ ಐಷಾರಾಮಿ ವಸ್ತುಗಳ ಖರೀದಿಗಾಗಿ ಹೆಚ್ಚಿನ ಹಣ ಖರ್ಚಾಗದಂತೆ ನಿಗಾವನ್ನ ವಹಿಸಬೇಕಾಗುತ್ತೆ. ಉಳಿತಾಯದ ಯೋಜನೆಗಳಿಗೆ ಇಂದು ಚಾಲನೆಯನ್ನ ನೀಡಬಹುದಾದಂತಹ ದಿನ. ಇನ್ನು ಕೆಲಸದ ಸ್ಥಳದಲ್ಲಿ ನಿಮ್ಮ ದಕ್ಷತೆ ಮತ್ತು ಪ್ರಾಮಾಣಿಕತೆಗೆ ಮನ್ನಣೆ ಸಿಗುವಂತದ್ದು. ಇನ್ನು ಹೊಸ ಜವಾಬ್ದಾರಿಗಳು ನಿಮ್ಮನ್ನ ಹುಡುಕಿಕೊಂಡು ಬರಬಹುದು. ಇನ್ನು ವ್ಯಾಪಾರಸ್ಥರಿಗೆ ದೂರ ಊರಿನಿಂದ ಲಾಭದಾಯಕ ಸುದ್ದಿಗಳು ಬರುವಂತದ್ದು. ಹೂಡಿಕೆ ಮಾಡುವ ಮುನ್ನ ಅನುಭವಸ್ಥರ ಸಲಹೆಯನ್ನ ಪಡೆಯುವುದು ಬಹಳ ಮುಖ್ಯ. ಇನ್ನು ಸಹೋದ್ಯೋಗಿಗಳೊಂದಿಗೆ ವಿನಯದಿಂದ ವರ್ತಿಸಿದರೆ ಯಶಸ್ಸು ನಿಮ್ಮದಾಗುವುದು ಇಂದಿನ ದಿವಸ. ಇಂದು ಮನೆಯಲ್ಲಿ ಅಥವಾ ದೇವಸ್ಥಾನದಲ್ಲಿ ಮಹಾಲಕ್ಷ್ಮಿಯ ಮುಂದೆ ತುಪ್ಪದ ದೀಪವನ್ನು ಹಚ್ಚಿ. ಇದು ಆರ್ಥಿಕ ಅಡೆತಡೆಗಳನ್ನ ನಿವಾರಿಸುವಂತದ್ದು. ಇನ್ನು ಸ್ನಾನದ ನಂತರ ಹಣೆಗೆ ಸ್ವಲ್ಪ ಕೇಸರಿ ಅಥವಾ ಶ್ರೀಗಂಧದ ತಿಲಕವನ್ನ ಹಚ್ಚಿಕೊಳ್ಳಿ. ಇದು ನಿಮ್ಮ ಏಕಾಗ್ರತೆ ಮತ್ತು ಸಕಾರಾತ್ಮಕತೆಯನ್ನ ಹೆಚ್ಚಿಸುವಂತದ್ದು. ಇನ್ನು ನಿರ್ಗತಿಕರಿಗೆ ಅಥವಾ ಹಸಿದವರಿಗೆ ಹಳದಿ ಬಣ್ಣದ ಸಿಹಿ ತಿಂಡಿ ಅಥವಾ ಹಣ್ಣುಗಳನ್ನ ದಾನವಾಗಿ ಮಾಡಿ. ಇದು ಗುರುಗ್ರಹದ ಕೃಪೆಗೆ ಪಾತ್ರರಾಗಲು ಸಹಾಯವನ್ನ ಮಾಡುವಂತದ್ದು. ಇಂದಿನ ಜಪವಾಗಿ ಓಂ ಬೃಹಸ್ಪತಿ ನಮಃ ಎಂಬ ಮಂತ್ರವನ್ನ 21 ಬಾರಿ ಜಪಿಸಬೇಕಾಗುತ್ತೆ. ಇನ್ನು ಶುಭ ಸಂಖ್ಯೆಯಾಗಿ 3 ಮತ್ತು 9 ಬಳಸಿ. ಶುಭ ಬಣ್ಣವಾಗಿ ಹಳದಿ ಮತ್ತು ಕೇಸರಿ ಬಣ್ಣವನ್ನ ಬಳಸಬೇಕಾಗುತ್ತೆ. ಮಕರ ರಾಶಿಯವರು ನೀವು ತಾಳ್ಮೆ ಮತ್ತು ಶಿಸ್ತು ನಿಮ್ಮ ಅತಿ ದೊಡ್ಡದಾದಂತಹ ಆಸ್ತಿ. ಸಮಯ ನಿಮಗೆ ವಿರುದ್ಧವಾಗಿದ್ದಾಗ ಮೌನವಾಗಿದ್ದು ಕೆಲಸ ಮಾಡುವುದು ಜಾಣತನ. ನಿಮ್ಮ ಯಶಸ್ಸು ಬಂದೇ ಬರುವಂತದ್ದನ್ನ ನೀವು ನೋಡ್ತೀರ. ಕಲ್ಲು ಶಿಲ್ಪ ವೇಗಬೇಕಾದರೆ ಕೆತ್ತನೆಯ ನೋವನ್ನ ತಿನ್ನಲೇಬೇಕು. ನಿಮ್ಮ ಇಂದಿನ ಸಂಕಷ್ಟಗಳು ನಾಳೆಯ ನಿಮ್ಮ ಅದ್ಭುತ ವ್ಯಕ್ತಿತ್ವವನ್ನ ರೂಪಿಸುವಂತದ್ದು. ನೆನಪಿಡಿ, ವಜ್ರವು ಅತಿಯಾದ ಒತ್ತಡದ ನಂತರವೇ ಹೊಳೆಯಲು ಪ್ರಾರಂಭಿಸುವಂತದ್ದನ್ನ ನೀವು ನೋಡ್ತೀರ. ಇಂದು ಕೆಲಸದ ಸ್ಥಳದಲ್ಲಿ ಶ್ರಮಕ್ಕೆ ತಕ್ಕಂತಹ ಪ್ರತಿಫಲ ನಿಮಗೆ ದೊರೆಯುವಂತದ್ದು. ನಿಮ್ಮ ರಾಶಾಧಿಪತಿ ಶನಿಯ ಪ್ರಭಾವದಿಂದಾಗಿ ದೀರ್ಘಕಾಲದ ಯೋಜನೆಯೊಂದು ಕಾರ್ಯರೂಪಕ್ಕೆ ಬರುವಂತದ್ದು. ಇನ್ನು ವ್ಯಾಪಾರಸ್ಥರಿಗೆ ಹಳೆಯ ಗ್ರಾಹಕರಿಂದ ಹೊಸ ಲಾಭದಾಯಕ ಒಪ್ಪಂದಗಳು ಕೂಡ ಸಿಗುವಂತಹ ದಿನ. ತಾಂತ್ರಿಕ ಮತ್ತು ಉತ್ಪಾದನಾ ಕ್ಷೇತ್ರದಲ್ಲಿರುವವರಿಗೆ ಇಂದು ವಿಶೇಷ ಪ್ರಗತಿಯ ದಿನವಾಗುವಂತದ್ದು. ಇನ್ನು ಹಣಕಾಸಿನ ಹರಿವು ಕೂಡ ಸ್ಥಿರವಾಗಿರುತ್ತದೆ. ಶುಕ್ರವಾರವಾದ್ದರಿಂದ ಹಳೆಯ ಸಾಲವೊಂದು ಮರುಪಾವತಿಯಾಗುವಂತಹ ಸಾಧ್ಯತೆ ಇದೆ, ಆದರೆ ಅನಗತ್ಯ ಖರ್ಚುಗಳ ಮೇಲೆ ನಿಗಾವನ್ನ ಇಟ್ಕೋಬೇಕಾಗುತ್ತೆ. ಸ್ಥಿರಾಸ್ತಿ ಅಥವಾ ವಾಹನದ ಮೇಲೆ ಹೂಡಿಕೆ ಮಾಡಲು ಯೋಜನೆಯನ್ನ ರೂಪಿಸುವಂತಹ ದಿನ. ಇನ್ನು ಕುಟುಂಬದಲ್ಲಿ ಹಿರಿಯರ ಬೆಂಬಲದಿಂದ ಒಂದು ದೊಡ್ಡ ಸಮಸ್ಯೆ ಬಗೆಹರಿಯುವಂತದ್ದು. ಜೀವನ ಸಂಗಾತಿಯೊಂದಿಗೆ ಸಣ್ಣ ಪ್ರವಾಸ ಅಥವಾ ಹೊರಗಿನ ಊಟಕ್ಕೆ ಹೋಗುವಂತಹ ಯೋಗವಿದೆ. ಮಕ್ಕಳ ವಿದ್ಯಾಭ್ಯಾಸದ ಬಗ್ಗೆ ಸ್ವಲ್ಪ ಗಮನವನ್ನ ಕೊಡಬೇಕಾಗುತ್ತೆ. ಸಂಜೆಯ ವೇಳೆಗೆ ಬಂಧುಗಳ ಆಗಮನದಿಂದ ಮನೆಯಲ್ಲಿ ಸಂಭ್ರಮವನ್ನ ನೋಡುವಂತಹ ದಿನ. ಇನ್ನು ಆರೋಗ್ಯದ ದೃಷ್ಟಿಯಿಂದ ಇಂದು ನಿಮಗೆ ಮಿಶ್ರ ಫಲ. ಅತಿಯಾದ ಕೆಲಸದಿಂದ ಕಾಲು ನೋವು ಅಥವಾ ಬೆನ್ನು ನೋವು ಕಾಣಿಸಿಕೊಳ್ಳಬಹುದು. ಸಾಕಷ್ಟು ನೀರನ್ನ ಕುಡಿಬೇಕಾಗುತ್ತೆ ಮತ್ತು ರಾತ್ರಿ ಲಘು ಆಹಾರ ಸೇವನೆಗೆ ಆದ್ಯತೆಯನ್ನ ನೀಡಬೇಕಾಗುತ್ತೆ. ಇಂದು ಲಕ್ಷ್ಮೀ ದೇವಿಯ ಮುಂದೆ ದೀಪವನ್ನು ಹಚ್ಚಬೇಕಾಗುತ್ತೆ. ಮಹಾಲಕ್ಷ್ಮಿ ಅಷ್ಟಕವನ್ನ ಪಠಿಸಬೇಕಾಗುತ್ತೆ. ಇದರಿಂದ ಆರ್ಥಿಕ ಅಡೆತಡೆಗಳು ನಿವಾರಣೆಯಾಗುವಂತದ್ದು. ಇನ್ನು ಸಣ್ಣ ಮಕ್ಕಳಿಗೆ ಅಥವಾ ನಿರ್ಗತಿಕರಿಗೆ ಸ್ವಲ್ಪ ಸಿಹಿ ತಿಂಡಿ ಅಥವಾ ಸಕ್ಕರೆಯನ್ನ ಹಂಚಬೇಕಾಗುತ್ತೆ. ಇದು ಶುಕ್ರ ಗ್ರಹದ ಅನುಗ್ರಹಕ್ಕೆ ಕಾರಣವಾಗುವಂತದ್ದು. ಇನ್ನು ಸಾಧ್ಯವಾದರೆ ಇಂದು ಸಂಜೆ ಅಶ್ವತ್ಥ ಮರಗೆ ಕೆಳಗಡೆ ಎಳ್ಳೆಣ್ಣೆ ದೀಪವನ್ನು ಹಚ್ಚಿ 7 ಬಾರಿ ಪ್ರದಕ್ಷಿಣೆಯನ್ನ ಹಾಕಬೇಕಾಗುತ್ತೆ. ಇದು ಶನಿ ದೋಷವನ್ನ ಕಡಿಮೆ ಮಾಡುವಂತದ್ದು. ಇಂದಿನ ಜಪವಾಗಿ ಓಂ ಶಂ ಶನೀಶ್ವರಾಯ ನಮಃ ಮಂತ್ರವನ್ನ 21 ಬಾರಿ ಪಠಿಸಬೇಕಾಗುತ್ತೆ. ಇನ್ನು ಶುಭ ಸಂಖ್ಯೆಯಾಗಿ 8 ಮತ್ತು 5 ಬಳಸಲೇಬೇಕು. ಇನ್ನು ಶುಭ ಬಣ್ಣವಾಗಿ ಕಡು ನೀಲಿ ಮತ್ತು ಬಿಳಿ ಬಣ್ಣವನ್ನ ಬಳಸಲೇಬೇಕಾಗುತ್ತೆ.
ಕುಂಭರಾಶಿಯವರು ನೀವು ಸ್ವತಂತ್ರ ಮನೋಭಾವದವರು. ಬೇರೆಯವರು ಮಾಡಿದ್ದನ್ನೇ ಮಾಡುವುದಕ್ಕಿಂತ ನಿಮ್ಮ ಅಂತರಾತ್ಮ ಹೇಳುವಂತಹ ದಾರಿಯಲ್ಲಿ ಸಾಗಬೇಕಾಗುತ್ತೆ. ಇಂದು ನೀವು ತೆಗೆದುಕೊಳ್ಳುವಂತಹ ಸಣ್ಣ ನಿರ್ಧಾರವು ಭವಿಷ್ಯದಲ್ಲಿ ದೊಡ್ಡ ಬದಲಾವಣೆಯನ್ನ ತರುವಂತದ್ದು. ಜಗತ್ತು ನಿನ್ನನ್ನ ಗುಂಪಿನಲ್ಲಿ ಗುರುತಿಸಬೇಕೆಂದರೆ ನೀನು ಗುಂಪಿನಿಂದ ಹೊರಬಂದು ನಿನ್ನದೇ ಹಾದಿಯಲ್ಲಿ ಸೃಷ್ಟಿಸಿ ಆಗಬೇಕಾಗುತ್ತೆ. ನಿನ್ನ ವಿಭಿನ್ನ ಆಲೋಚನೆಗಳೇ ನಿನ್ನ ಯಶಸ್ಸಿನ ಮೆಟ್ಟಲುಗಳು ಆಗುವಂತದ್ದನ್ನ ನೀನು ನೋಡ್ತೀರಾ. ಇಂದು ಕೆಲಸದ ಸ್ಥಳದಲ್ಲಿ ನಿಮ್ಮ ಹೊಸ ಆಲೋಚನೆಗಳಿಗೆ ಮನ್ನಣೆ ಸಿಗುವಂತದ್ದು. ಸಹೋದ್ಯೋಗಿಗಳೊಂದಿಗೆ ಸಣ್ಣ ಪುಟ್ಟ ಭಿನ್ನಾಭಿಪ್ರಾಯಗಳು ಕೂಡ ಬರುವಂತಹ ದಿನ. ಆದರೆ ನಿಮ್ಮ ತಾಳ್ಮೆಯೇ ನಿಮಗೆ ಶ್ರೀರಕ್ಷೆ. ವ್ಯಾಪಾರಸ್ಥರಿಗೆ ದೂರದ ಊರಿನಿಂದ ಲಾಭದಾಯಕ ಸುದ್ದಿ ಬರುವಂತದ್ದು. ತಾಂತ್ರಿಕ ಕ್ಷೇತ್ರದಲ್ಲಿ ಕೆಲಸ ಮಾಡುವವರಿಗೆ ಇಂದು ಹೆಚ್ಚಿನ ಪ್ರಗತಿಯೂ ಕೂಡ ಕಂಡುಬರುವಂತದ್ದು. ಇನ್ನು ಆರ್ಥಿಕವಾಗಿ ಇಂದು ನಿಮಗೆ ಲಾಭದಾಯಕವಾದಂತಹ ದಿನ. ಹಳೆಯ ಹೂಡಿಕೆಗಳಿಂದ ಉತ್ತಮ ಆದಾಯ ಬರಲಿದೆ. ಆದರೆ ಮನೆ ಅಥವಾ ವಾಹನದ ರಿಪೇರಿಗಾಗಿ ಅನಿರೀಕ್ಷಿತವಾದಂತಹ ಖರ್ಚುಗಳು ಎದುರಾಗಬಹುದು. ಹಣಕಾಸಿನ ವ್ಯವಹಾರ ಮಾಡುವಾಗ ದಾಖಲೆಗಳನ್ನ ಸರಿಯಾಗಿ ಪರಿಶೀಲನೆಯನ್ನ ಮಾಡಬೇಕಾಗುತ್ತೆ. ಇನ್ನು ಕುಟುಂಬದಲ್ಲಿ ಸಂತೋಷದ ವಾತಾವರಣ ಇರುವಂತದ್ದು. ಸಂಗಾತಿಯೊಂದಿಗೆ ಒಳ್ಳೆಯ ಸಮಯವನ್ನ ಕಳೆಯಲು ಮತ್ತು ನಿಮ್ಮ ಮಾನಸಿಕ ಒತ್ತಡವನ್ನ ಕಡಿಮೆ ಮಾಡುವಂತದ್ದನ್ನ ನೋಡ್ತೀರಾ. ಇನ್ನು ಮಕ್ಕಳ ವಿದ್ಯಾಭ್ಯಾಸದ ಬಗ್ಗೆ ಶುಭ ಸುದ್ದಿಯನ್ನ ಕೇಳುವಂತಹ ದಿನ. ಅವಿವಾಹಿತರಿಗೆ ಯೋಗ ಸಂಬಂಧಗಳು ಹುಡುಕಿಕೊಂಡು ಬರುವಂತಹ ಸಾಧ್ಯತೆ ಇದೆ. ಇನ್ನು ಆರೋಗ್ಯದ ಬಗ್ಗೆ ಸ್ವಲ್ಪ ಗಮನವನ್ನ ಕೊಡಬೇಕಾಗುತ್ತೆ. ಅತಿಯಾದ ಆಲೋಚನೆಯಿಂದ ತಲೆನೋವು ಅಥವಾ ಕಣ್ಣಿನ ಆಯಾಸ ಕಾಡಬಹುದು. ಸಾಕಷ್ಟು ನೀರನ್ನ ಕುಡಿಯಿರಿ ಮತ್ತು ರಾತ್ರಿ ಸರಿಯಾದ ಸಮಯಕ್ಕೆ ನಿದ್ರೆಯನ್ನ ಮಾಡಬೇಕಾಗುತ್ತೆ. ಇಂದು ಸಂಜೆ ಮಹಾಲಕ್ಷ್ಮಿ ದೇವಿಯ ಮುಂದೆ ಧೂಪವನ್ನ ಹಚ್ಚಬೇಕಾಗುತ್ತೆ. ಇದು ಆರ್ಥಿಕ ಅಡೆತಡೆಗಳನ್ನ ನಿವಾರಿಸುವಂತದ್ದು. ಇನ್ನು ಬಡವರಿಗೆ ಅಥವಾ ಅಗತ್ಯವಿರುವವರಿಗೆ ಸ್ವಲ್ಪ ಕಪ್ಪು ಎಳ್ಳು ಅಥವಾ ಉದ್ದಿನ ಬೇಳೆಯನ್ನ ದಾನವಾಗಿ ಮಾಡಿ. ಇದು ಶನಿ ದೋಷದ ಪ್ರಭಾವವನ್ನ ಕಡಿಮೆ ಮಾಡುವಂತದ್ದು. ಇನ್ನು ಹಸುವಿಗೆ ಸಕ್ಕರೆ ಬೆರೆಸಿದಂತಹ ಹಾಲನ್ನ ನೀಡಿ ಅಥವಾ ಬಿಳಿ ಬಣ್ಣದ ಸಿಹಿ ತಿಂಡಿಯನ್ನ ಹಂಚಬೇಕಾಗುತ್ತೆ. ಇದು ಮನಸ್ಸಿನ ಶಾಂತಿಗೆ ಸಹಕಾರಿಯಾಗುವಂತದ್ದು. ಇಂದಿನ ಜಪವಾಗಿ ಓಂ ಶಂ ಶನೀಶ್ವರಾಯ ನಮಃ ಮಂತ್ರವನ್ನ 21 ಬಾರಿ ಪಠಿಸಬೇಕಾಗುತ್ತೆ. ಇನ್ನು ಶುಭ ಸಂಖ್ಯೆಯಾಗಿ 4 ಮತ್ತು 8 ಬಳಸಲೇಬೇಕು. ಶುಭ ಬಣ್ಣವಾಗಿ ಕಡು ನೀಲಿ ಮತ್ತು ಬೆಳ್ಳಿ ಬಣ್ಣವನ್ನ ಬಳಸಿದ್ದಲ್ಲಿ ಅದೃಷ್ಟ ನಿಮ್ಮದಾಗುವುದು. ಮೀನರಾಶಿಯವರು ನೀವು ಮೀನಿನಂತೆ ಶಾಂತ ಮತ್ತು ಆಳವಾಗಿ ಯೋಚಿಸುವವರು. ಇಂದು ಯಾವುದೇ ದೊಡ್ಡ ನಿರ್ಧಾರ ತೆಗೆದುಕೊಳ್ಳುವಾಗ ನಿಮ್ಮ ಅಂತಃಪ್ರಜ್ಞೆಯನ್ನ ನಂಬಿ. ಅದು ನಿಮ್ಮನ್ನ ಎಂದಿಗೂ ಕೂಡ ಕೈ ಬಿಡುವುದಿಲ್ಲ. ಒಂದು ಸಣ್ಣ ಹಣತೆ ಇಡೀ ಕತ್ತಲನ್ನ ಓಡಿಸಬಲ್ಲದು. ಹಾಗೆಯೇ ನಿಮ್ಮಲ್ಲಿರುವಂತಹ ಪುಟ್ಟ ಭರವಸೆಯ ಕಿಡಿ ನಿಮ್ಮ ಜೀವನದ ದೊಡ್ಡ ಕಷ್ಟಗಳನ್ನ ಮೆಟ್ಟಿ ನಿಲ್ಲುವಂತಹ ಶಕ್ತಿ ನೀಡುತ್ತದೆ. ಪರಿಸ್ಥಿತಿಗೆ ತಲೆಬಾಗಬೇಡಿ. ಪರಿಸ್ಥಿತಿಯೇ ನಿಮಗೆ ತಲೆಬಾಗುವಂತೆ ಮಾಡಿಕೊಳ್ಳಬೇಕಾಗುತ್ತೆ. ಆಗ ಯಶಸ್ಸು ನಿಮ್ಮಲ್ಲಿ ಬರುವಂತದ್ದು. ಇಂದು ಉದ್ಯೋಗಿಗಳಿಗೆ ಕಚೇರಿಯಲ್ಲಿ ಶುಭ ಫಲಿತಾಂಶಗಳು ಸಿಗುವಂತದ್ದು. ನಿಮ್ಮ ಕ್ರಿಯಾತ್ಮಕ ಕೆಲಸಗಳಿಗೆ ಮೇಲಾಧಿಕಾರಿಗಳಿಂದ ಶ್ಲಾಘನೆ ವ್ಯಕ್ತವಾಗಲಿದೆ. ವ್ಯಾಪಾರಸ್ಥರಿಗೆ ದೂರದ ಊರಿನಿಂದ ಹೊಸ ಆರ್ಡರ್ಗಳು ಅಥವಾ ಒಪ್ಪಂದಗಳು ಸಿಗುವಂತಹ ಸಾಧ್ಯತೆ ಇದೆ. ಹಿರಿಯರ ಸಲಹೆಯು ನಿಮ್ಮ ವ್ಯವಹಾರದ ಲಾಭಕ್ಕೆ ದಾರಿಯಾಗುವಂತದ್ದು. ಇನ್ನು ಹಣಕಾಸಿನ ಸ್ಥಿತಿಯು ಕೂಡ ಉತ್ತಮವಾಗಿರುವಂತದ್ದು. ಸ್ಥಿರ ಆಸ್ತಿ ಅಥವಾ ಚಿನ್ನಾಭರಣ ಮೇಲೆ ಹೂಡಿಕೆ ಮಾಡಲು ಇದು ಒಳ್ಳೆಯ ಸಮಯ. ಹಿಂದೆ ಯಾರಿಗಾದರೂ ಕೊಟ್ಟಿದ್ದಂತಹ ಹಣ ಇಂದು ಮರಳಿ ಬರುವಂತಹದ್ದು. ಆದರೆ ಧಾರ್ಮಿಕ ಕಾರ್ಯಗಳಿಗಾಗಿ ಇಂದು ಸ್ವಲ್ಪ ಹಣ ವ್ಯಯವಾಗುವಂತಹ ಸಾಧ್ಯತೆ ಇದೆ. ಇನ್ನು ಕುಟುಂಬದಲ್ಲಿ ಶಾಂತಿ ಮತ್ತು ಸೌಹಾರ್ದತೆ ನೆಲೆಸಲಿದೆ. ದಂಪತಿಯ ನಡುವೆ ಇದ್ದಂತಹ ಸಣ್ಣ ಪುಟ್ಟ ಭಿನ್ನಾಭಿಪ್ರಾಯಗಳು ಸುಖಾಂತಗೊಳ್ಳುವಂತದ್ದು. ಇಂದು ಮಕ್ಕಳೊಂದಿಗೆ ಅಥವಾ ಪ್ರಿಯ ಪಾತ್ರರೊಂದಿಗೆ ಸಮಯವನ್ನ ಕಳೆಯಲು ಉತ್ತಮವಾದಂತಹ ದಿನ. ಸಾಮಾಜಿಕವಾಗಿ ನಿಮಗೆ ಗೌರವ ಕೂಡ ಹೆಚ್ಚಾಗುವಂತದ್ದು. ಇನ್ನು ಆರೋಗ್ಯದ ಬಗ್ಗೆ ಯಾವುದೇ ಕಾರಣಕ್ಕೂ ನಿರ್ಲಕ್ಷ್ಯ ಬೇಡ. ನೀರಿನಿಂದ ಹರಡುವಂತಹ ಸೋಂಕು ಅಥವಾ ಕಾಲಿನ ನೋವು ಸ್ವಲ್ಪ ಕಾಡಬಹುದು. ಸಾಕಷ್ಟು ವಿಶ್ರಾಂತಿಯನ್ನ ಪಡೆಯಿರಿ ಮತ್ತು ಹೆಚ್ಚು ದ್ರವ ಪದಾರ್ಥಗಳನ್ನ ಸೇವಿಸುವುದು ಕೂಡ ತುಂಬಾ ಒಳ್ಳೆಯದು. ಇಂದು ಹತ್ತಿರದ ವಿಷ್ಣು ಅಥವಾ ಮಹಾಲಕ್ಷ್ಮಿ ದೇವಸ್ಥಾನಕ್ಕೆ ಭೇಟಿ ನೀಡಿ ದೇವಿಗೆ ಬಿಳಿ ಅಥವಾ ಹಳದಿ ಬಣ್ಣದ ಹೂಗಳನ್ನ ದಾನವಾಗಿ ಅರ್ಪಿಸಬೇಕಾಗುತ್ತೆ. ಇನ್ನು ಹಣೆಗೆ ಸ್ವಲ್ಪ ಕೇಸರಿ ಅಥವಾ ಶ್ರೀಗಂಧದ ತಿಲಕವನ್ನ ಇಟ್ಕೊಳ್ಳಿ. ಇದು ನಿಮ್ಮ ಏಕಾಗ್ರತೆಯನ್ನ ಹೆಚ್ಚಿಸುವಂತದ್ದು. ಇನ್ನು ಸಾರ್ವಜನಿಕ ಸ್ಥಳಗಳಲ್ಲಿ ಕುಡಿಯುವಂತಹ ನೀರಿನ ವ್ಯವಸ್ಥೆಯನ್ನ ಮಾಡಲು ಸಹಾಯವನ್ನ ಮಾಡಿ. ಇದು ಹಸಿದ ಪ್ರಾಣಿಗಳಿಗೆ ನೀರನ್ನ ಮತ್ತು ಆಹಾರವನ್ನ ನೀಡುವುದು ಕೂಡ ತುಂಬಾ ಒಳ್ಳೆಯದು. ಇಂದಿನ ಜಪವಾಗಿ ಓಂ ನಮೋ ನಾರಾಯಣಾಯ ನಮಃ ಎಂಬ ಮಂತ್ರವನ್ನ 108 ಬಾರಿ ಪಠಿಸುವುದರಿಂದ ಮನಸ್ಸಿನ ಗೊಂದಲಗಳು ಕೂಡ ನಿವಾರಣೆಯಾಗುವಂತದ್ದು. ಇನ್ನು ಶುಭ ಸಂಖ್ಯೆಯಾಗಿ 3 ಮತ್ತು 7 ಬಳಸಿ. ಶುಭ ಬಣ್ಣವಾಗಿ ತಿಳಿ ಹಳದಿ ಮತ್ತು ಕ್ರೀಮ್ ಬಣ್ಣವನ್ನ ಬಳಸಬೇಕಾಗುತ್ತೆ.